ನಾನು FIR ಫೈಲ್ ಮಾಡಿಸಿ 1 ವರ್ಷ ಆಗೋದಕ್ಕೆ ಬಂದಿದೆ. ಇದುವರೆಗೂ ಪೊಲೀಸ್ ಆಫೀಸರ್ ಅದರಲ್ಲಿ ಏನು ಇನ್ವೆಸ್ಟಿಗೇಷನ್ ಅಂತ ಮಾಡ್ತಿಲ್ಲ, ಎನ್ಕ್ವೈರಿ ಅಂತ ನಡೀತಿಲ್ಲ, ಯಾರನ್ನೂ ವಿಚಾರಣೆನೂ ಮಾಡ್ತಿಲ್ಲ. ಆ ಕೇಸ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ನಾ ಏನ್ ಮಾಡೋದು ಇವಾಗ? ಸೆಕ್ಷನ್ 175 ಕ್ಲಾಸ್ 3 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಡಿಯಲ್ಲಿ ಅಂತಂದ್ರೆ ಮುಂಚೆ ಏನು ಸೆಕ್ಷನ್ 156 ಕ್ಲಾಸ್ 3 ಆಫ್ CRPC ಇತ್ತು, ದಟ್ ಅಕಸ್ಮಾತ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ರಿಜಿಸ್ಟರ್ ಮಾಡ್ಕೊಳ್ತಿಲ್ಲ ಅಂತಂದ್ರೆ ಈ ಸೆಕ್ಷನ್ ಅಡಿಯಲ್ಲಿ ನೀವು FIR ಫೈಲ್ ಮಾಡಿಸಿ ಅಂತ ಹೇಳ್ತಿದ್ವಿ. ಅದೇ ಸೇಮ್ ಸೆಕ್ಷನ್ ಅಲ್ಲಿ ಮಜಿಸ್ಟ್ರೇಟ್ ಕೋರ್ಟ್ ಗೆ ನೀವು ಒಂದು ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಿ ದಟ್ ಮಜಿಸ್ಟ್ರೇಟ್ ಕೋರ್ಟ್ ಒಂದು ಕಮಿಟಿ ಆಗಿ ಈ ಒಂದು FIR ಅನ್ನ ಮಾನಿಟರ್ ಮಾಡಬೇಕು ಅಂತ. ಸೊ ಮಜಿಸ್ಟ್ರೇಟ್ ಅಂದ್ರೆ ಈ ಪವರ್ ಇರುತ್ತೆ ದಟ್ ಅವರು ಆಸ್ ಅ ಮಾನಿಟರಿಂಗ್ ಕಮಿಟಿ ನಿಮ್ಮ FIR ಅನ್ನ ಮಾನಿಟರ್ ಮಾಡಬಹುದು, ದಟ್ ಸರಿಯಾಗಿ ಚಾರ್ಜ್ ಶೀಟ್ ಫೈಲ್ ಆಗಿದೆಯಾ, ಇನ್ವೆಸ್ಟಿಗೇಷನ್ ನಡೀತಿದೆಯಾ ಎಕ್ಸೆಟ್ರಾ ಅನ್ನೋದನ್ನ ಮಾನಿಟರ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮೇಲೆ ಒಂದು ಪ್ರೆಷರ್ ಅನ್ನ ಹಾಕುತ್ತೆ ದಟ್ ಅವರು ಸರಿಯಾದಂತ ರೀತಿಯಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಸ್ ಅನ್ನ ತಗೊಳ್ಬೇಕು, ಎವಿಡೆನ್ಸಸ್ ಅನ್ನ ಕಲೆಕ್ಟ್ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂಡ್ ಪ್ರತಿಯೊಂದನ್ನು ಎಲ್ಲಾ ಸರ್ಕಮ್ಸ್ಟಾನ್ಸಸ್ ಅನ್ನ ಕವರ್ ಮಾಡಿ ಮೆಜಿಸ್ಟ್ರೇಟ್ ಗೆ ಅವರು ಒಪ್ಪಿಸಬೇಕಾಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಅಕಸ್ಮಾತ್ ನಿಮ್ಮ FIR ಫೈಲ್ ಮಾಡಿ ತುಂಬಾ ಟೈಮ್ ಆಗಿದೆ ಅಂಡ್ ಇದುವರೆಗೂ ಚಾರ್ಜ್ ಶೀಟ್ ಕೂಡ ಸಹ ಫೈಲ್ ಆಗಿಲ್ಲ ಅಂತಂದ್ರೆ ನೀವು ಹೈಕೋರ್ಟ್ ಗೆ ಅಪ್ರೋಚ್ ಮಾಡಬಹುದು. ಹೈಕೋರ್ಟ್ ನ ಇನ್ಹೆರೆಂಟ್ ಪವರ್ಸ್ ಅಂಡರ್ ಅಲ್ಲಿ ದಟ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಗೆ ಆರ್ಡರ್ ಮಾಡಬೇಕು ದಟ್ ಆ ಕೇಸ್ ನ ಚಾರ್ಜ್ ಶೀಟ್ ಅನ್ನ ಹೈಕೋರ್ಟ್ ಗೆ ಪ್ರೆಸೆಂಟ್ ಮಾಡಿ ಅಂತ. ಸೊ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಾದ್ರು ಬೇಕು ಅಂತ ಕೇಸ್ ಅನ್ನ ಡಿಲೇ ಮಾಡ್ತಿದ್ದಾರೆ ಅಥವಾ ಹಿ ಹ್ಯಾಸ್ ಲೆಫ್ಟ್ ಓವರ್ ದ ಮ್ಯಾಟರ್, ಅಲ್ಲಿ ಹೈಕೋರ್ಟ್ ಅವರಿಗೆ ನಿರ್ದೇಶನ ನೀಡುತ್ತೆ ದಟ್ ಸೊ ಚಾರ್ಜ್ ಶೀಟ್ ಅನ್ನ ಅವರು ಕೋರ್ಟ್ ಗೆ ಸಬ್ಮಿಟ್ ಮಾಡಬೇಕು ಅಂತ. ಅಂಡ್ ಒಂದ್ಸತಿ ಚಾರ್ಜ್ ಶೀಟ್ ಹೈಕೋರ್ಟ್ ಗೆ ಬಂತು ಅಂತಂದ್ರೆ ಹೈಕೋರ್ಟ್ ಹತ್ರ ಕಂಪ್ಲೀಟ್ ಪವರ್ಸ್ ಇರುತ್ತೆ ಫರ್ದರ್ ರಿಕ್ವೈರ್ಡ್ ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ. ಸೊ ನೀವು ಹೈಕೋರ್ಟ್ ಗೆ ಅಪ್ರೋಚ್ ಆಗಬಹುದು ಟು ಫೈಲ್ ದ ಚಾರ್ಜ್ ಶೀಟ್ ಆನ್ ಟೈಮ್. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.